ನಮಸ್ಕಾರ ಸ್ನೇಹಿತರೆ, ವ್ಯಾರೋಸ್ ಯೂನಿವರ್ಸ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಪ್ರಪಂಚದ ಪ್ರಮುಖ ಸಮುದ್ರ ಮಾರ್ಗಗಳಲ್ಲಿ ಒಂದಾದ ಹಾರ್ಮುಜ್ ಜಲಸಂಧಿಯ ಬಗ್ಗೆ ತಿಳಿತಾ ಹೋಗೋಣ. ಸ್ಟ್ರೈಟ್ ಆಫ್ ಹಾರ್ಮುಜ್ ಅಥವಾ ಹಾರ್ಮುಜ್ ಜಲಸಂಧಿ ಬಂದಾದರೆ ಜಗತ್ತಿನ ತೈಲ ಆರ್ಥಿಕತೆಯನ್ನೇ ತಲೆ ಕೆಳಗು ಮಾಡುತ್ತದೆ. ಅದರೊಂದಿಗೆ ಇದನ್ನು ಜಗತ್ತಿನ ತೈಲದ ಜೀವನಾಡಿ ಅಂತಲೂ ಕೂಡ ಈ ಜಲಸಂಧಿಯನ್ನು ಕರಿತಾ ಹೋಗ್ತಾರೆ. ಇಂತಹದ್ದು ಇಂದು ಮುಚ್ಚುವ ಹಂತದಲ್ಲಿದೆ. ಏಕೆಂದರೆ ಮಿಡಲ್ ಈಸ್ಟ್ನಲ್ಲಿ ನಡೆಯುತ್ತಿರುವ ಸಂಘರ್ಷಗಳಿಂದಾಗಿ, ಅಂದರೆ ಇರಾನ್ ವರ್ಸಸ್ ಇಸ್ರೇಲ್ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನ ನಡುವೆ ನಡೆಯುತ್ತಿರುವ ಸಂಘರ್ಷ, ಆ ಸಂಘರ್ಷವೇ ಯುದ್ಧ. ಹಾಗಾದರೆ ಈ ಹಾರ್ಮುಜ್ ಜಲಸಂಧಿ ಎಲ್ಲಿದೆ? ಸ್ಟ್ರೈಟ್ ಆಫ್ ಹಾರ್ಮುಜ್ ಎಲ್ಲಿದೆ? ಈ ಜಲಸಂಧಿ ಮಧ್ಯಪೂರ್ವ ಪ್ರದೇಶದಲ್ಲಿ ಬರುತ್ತದೆ, ಅಂದರೆ ಮಿಡಲ್ ಈಸ್ಟ್ ಏಷ್ಯಾ ಖಂಡದಲ್ಲಿದೆ. ಈ ಜಲಸಂಧಿಯು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಓಮನ್ನ ಸಂಪರ್ಕಿಸುವ ಜಲಸಂಧಿ ಅಥವಾ ಸಣ್ಣದಾದ ಸಮುದ್ರ ಮಾರ್ಗವಾಗಿದೆ. ಈ ಜಲಸಂಧಿಯ ಉತ್ತರ ಭಾಗದಲ್ಲಿ ಇರಾನ್ ಬರುತ್ತದೆ. ಇದರ ದಕ್ಷಿಣದಲ್ಲಿ ಓಮನ್ ಮತ್ತು UAE ದೇಶಗಳು ಬರ್ತಾ ಹೋಗ್ತವೆ. ಇದಕ್ಕೆ ಹತ್ತಿರದಲ್ಲೇ ಇರಾನ್ನಲ್ಲಿ ಭಾರತದ ಚಾಬಹಾರ್ ಬಂದರು ಕೂಡ ಹೊಂದಿದೆ. ಇದರ ಅಗಲ 33 ಕಿಲೋಮೀಟರ್ ಇದ್ದರೂ ಹಡಗುಗಳು ಬಳಸುವುದು 3 ಕಿಲೋಮೀಟರ್ ಮಾತ್ರವೇ. ಸ್ಟ್ರೈಟ್ ಆಫ್ ಹಾರ್ಮುಜ್ ಇದು ಜಾಗತಿಕವಾಗಿ ಯಾಕೆ ಮಹತ್ವವನ್ನು ಪಡ್ಕೊಂಡಿದೆ? ಪ್ರಪಂಚದ 20% ತೈಲ ಸಾಗಾಟ ಈ ಮಾರ್ಗದ ಮೂಲಕವೇ ನಡೆಯುವುದರಿಂದ ಇದರ ಮಹತ್ವವನ್ನು ತಿಳಿಯಬಹುದು. ಅತಿ ಹೆಚ್ಚು ಯುರೋಪಿಯನ್ ದೇಶಗಳಿಗೆ ಇಲ್ಲಿಂದ ತೈಲ ರಫ್ತು ಆಗ್ತದೆ, ಭಾರತಕ್ಕೂ ಇಲ್ಲಿಂದ ಬರುತ್ತದೆ. ಆದರೆ ಯುರೋಪಿಯನ್ ದೇಶಗಳಿಗೆ ಈ ಮಾರ್ಗ ಬಂದಾದರೆ ಆಗುವಷ್ಟು ಪರಿಣಾಮ ಭಾರತದ ಮೇಲಾಗಲ್ಲ. ಈ ಮಾರ್ಗದ ಪ್ರಮುಖ ರಫ್ತು ಯಾವ ದೇಶಗಳಿಂದ ನಡೀತಾ ಹೋಗುತ್ತೆ ಅಂತ ಹೇಳಿದ್ರೆ ಸೌದಿ ಅರೇಬಿಯಾ, ಇರಾಕ್, ಕುವೈಟ್, ಕತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ದೇಶಗಳಿಂದ ಸಾಗುವ ತೈಲ ಟ್ಯಾಂಕರ್ಗಳು ಇದರಿಂದ ಈ ಜಲಸಂಧಿಯನ್ನು ಜಾಗತಿಕ ಇಂಧನ ಸರಬರಾಜಿನ ಮುಖ್ಯ ದ್ವಾರ ಅಂತಲೂ ಕೂಡ ಕರೀತಾ ಹೋಗ್ಬೋದು. ಜಾಗತಿಕ ರಾಜಕೀಯದಲ್ಲಿ ಇದರ ಪಾತ್ರ ತುಂಬಾನೇ ಹೆಚ್ಚಿದೆ. ಆಯಿಲ್ ಎಕಾನಮಿ ಅಂತ ನಾವೇನು ಕರಿತೀವಲ್ವಾ, ಅದೇ ಒಂದು ರೀತಿ ಬುಡಮೇಲಾಗೋಗುತ್ತೆ. ಆಮೇಲೆ ಈ ಆಯಿಲ್ ಮೇಲೆ ನಂಬ್ಕೊಂಡಿರ್ತಕ್ಕಂತಹ ಪ್ರತಿಯೊಂದು ದೇಶದ GDPಗಳು ಕೂಡ ಕುಸಿತಾ ಹೋಗ್ತವೆ. ಇನ್ನು ಮುಂತಾದ ಅನೇಕ ಅಂಶಗಳು ಇದರಿಂದ ಏನಾಗ್ತಾ ಹೋಗ್ತವೆ, ಬದಲಾವಣೆಗೆ ಒಳಪಡ್ತಾ ಹೋಗ್ತವೆ. ಅದೇ ರೀತಿಯಾಗಿ ಜಾಗತಿಕವಾಗಿ ತೈಲದ ಮೇಲೆ ಯುದ್ಧದ ಕಾರ್ಮೋಡ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗ್ಬೋದು. ಇದರಿಂದಾಗಿ ಇಲ್ಲಿಂದ ಹೋಗುವ ತೈಲ ಟ್ಯಾಂಕರ್ಗಳಿಗೆ ಆ ದೇಶಗಳ ನೌಕಾಪಡೆಗಳ ಕಾವಲು ಭದ್ರತೆಯೊಂದಿಗೆ ಈ ತೈಲ ಟ್ಯಾಂಕರ್ಗಳೆಲ್ಲವೂ ಕೂಡ ಒಂದು ಕಡೆಯಿಂದ ಒಂದು ಕಡೆಗೆ ಸಾಗ್ತಾ ಹೋಗ್ತವೆ. ಹಾಗಾದರೆ ಈ ಒಂದು ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚಿದ್ರೆ ಭಾರತಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಆಗುತ್ತೆ? ಭಾರತ ತನ್ನ ತೈಲವನ್ನು ಹೆಚ್ಚು ಇಲ್ಲಿಂದಲೇ ಆಮದು ಮಾಡಿಕೊಳ್ತಿದೆ. ಜೊತೆಗೆ ಭಾರತ ಈ ಮಾರ್ಗ ಬಿಟ್ಟು ಬೇರೆ ದೇಶಗಳೊಂದಿಗೆಯೂ ಕೂಡ ತೈಲ ಆಮದವನ್ನು ಮಾಡಿಕೊಳ್ತಾ ಹೋಗ್ತಾ ಇದೆ. ಅಕಸ್ಮಾತ್ ಇದನ್ನು ಮುಚ್ಚಿದರೆ ಭಾರತದ ಇಂಧನ ಭದ್ರತೆಯ ಮೇಲೂ ಪ್ರಭಾವ ಅನ್ನೋದು ಬೀಳ್ತಾ ಹೋಗುತ್ತೆ. ಹಾರ್ಮುಜ್ ಜಲಸಂಧಿ ಭೌಗೋಳಿಕವಾಗಿ ಸಣ್ಣದಾದರೂ ಜಾಗತಿಕವಾಗಿ ಹೆಚ್ಚಿನ ಪ್ರಭಾವವನ್ನು ಹೊಂದಿರತಕ್ಕಂಥದ್ದು. ಏಕೆಂದರೆ ಜಗತ್ತಿನ ತೈಲ ಭದ್ರತೆ, ಜಾಗತಿಕ ರಾಜಕೀಯ, ವರ್ಲ್ಡ್ ಆರ್ಡರ್, ಅಂತಾರಾಷ್ಟ್ರೀಯ ಆರ್ಥಿಕತೆ ಇದರ ಮೇಲೆ ಅವಲಂಬಿತವಾಗಿದೆ. ಇದರಿಂದಲೇ ಇದನ್ನು ಜಗತ್ತಿನ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಸಮುದ್ರ ಮಾರ್ಗಗಳಲ್ಲಿ ಒಂದು ಅಂತ ಹೇಳಿ ಕರಿತಾ ಹೋಗುತ್ತೆ. ಐ ಹೋಪ್ ಇವತ್ತಿನ ಒಂದು ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ವ್ಯಾರೋಸ್ ಯೂನಿವರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ವಿಷಯಗಳ ಮಾಹಿತಿಯನ್ನು ನೀವು ಪಡಿತಾ ಹೋಗ್ಬೋದು. ಥ್ಯಾಂಕ್ ಯು.